ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೇಷನ್ ಕಾರ್ಡ್ ಇರೋ ಪ್ರತಿಯೊಬ್ಬರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಇನ್ನು ಮುಂದೆ ನಿಮಗೆ 10 ಕೆಜಿ ಅಕ್ಕಿ ಕೊಡ್ತಾ ಇದ್ರು ಅಲ್ವಾ, ಅದ್ರ ಜೊತೆಗೆ ದಿನಸಿ ಕಿಟ್, ಇಂದಿರಾ ಆಹಾರ ಕಿಟ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದ್ರ ಬಗ್ಗೆ ಸಚಿವ ಸಂಪುಟದಲ್ಲಿ ಈಗಾಗಲೇ ಅನುಮೋದನೆಯನ್ನು ಪಡ್ಕೊಂಡಿದ್ದು, ಯಾವ ತಿಂಗಳಿಂದ ನಿಮಗೆ ಇಂದಿರಾ ಆಹಾರ ಕಿಟ್ ಕೊಡ್ತಾರೆ, ಅದರಲ್ಲಿ ಏನೇನು ದಿನಸಿ ವಸ್ತುಗಳಿರುತ್ತೆ, 10 ಕೆಜಿ ಅಕ್ಕಿನೂ ಕೊಟ್ಟು ದಿನಸಿ ಕಿಟ್ಟು ಕೊಡ್ತಾರಾ ಅಥವಾ 5 ಕೆಜಿ ಅಕ್ಕಿ ಕೊಟ್ಟು ದಿನಸಿ ಕಿಟ್ನ ಕೊಡ್ತಾರಾ, ಕಿಟ್ಟಲ್ಲಿ ಏನೇನಿರುತ್ತೆ, ಎಷ್ಟೆಷ್ಟು ಕೊಡ್ತಾರೆ, ಎಲ್ಲ ಕೂಡ ಅಪ್ಡೇಟ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಒಂದಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ರೇಷನ್ ಕಾರ್ಡ್ ಇರುವಂತವರಿಗೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಕಡೆಯಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಒಟ್ಟು 5 ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿದ್ದಾವೆ. ಅದರಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ತುಂಬಾ ಪ್ರಮುಖವಾದ ಯೋಜನೆ. ಒಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 10 ಕೆಜಿ ಅಕ್ಕಿ ಕೊಡೋಕ್ಕಾಗಿರ್ಲಿಲ್ಲ. ಸ್ವಲ್ಪ ದಿನಗಳ ಕಾಲ 10 ಕೆಜಿ ಅಕ್ಕಿ ಬದಲು ಹಣ ಕೊಟ್ಟರು. ಈಗ 10 ಕೆಜಿ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಮತ್ತೆ ಅದರೊಳಗಡೆ ಒಂದು ಹೊಸ ರೂಲ್ಸ್ಗಳು ಅನ್ನೋದಕ್ಕಿಂತ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಏನಪ್ಪಾ ಅಂದ್ರೆ ಇಂದಿರಾ ಆಹಾರ ಕಿಟ್ನ ನಾವು ಕೊಡ್ತೀವಿ ಅಂತ ಘೋಷಣೆನೇ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಇದು ಏನು ಕೊಡ್ತಿದ್ದಾರೆ, ಏನು ರೀಸನ್ ಅಂತ ಫಸ್ಟ್ ನಾನು ನಿಮಗೆ ತಿಳಿಸ್ಬಿಡ್ತೀನಿ ನೋಡಿ. ರಾಜ್ಯ ಸರ್ಕಾರದ ಕಡೆಯಿಂದ ಕಳೆದ 3-4 ತಿಂಗಳಿಂದ ಒಬ್ರಿಗೆ 10 ಕೆಜಿ ಅಕ್ಕಿ ರೀತಿ ಕೊಡ್ತಿದ್ದಾರೆ. ಒಬ್ರು ಮನೆಯಲ್ಲಿ 5 ಜನ ಇದ್ರೆ 50 ಕೆಜಿ ಅಥವಾ 7 ಜನ ಇದ್ರೆ 70 ಕೆಜಿ ಅಕ್ಕಿ ಬರ್ತಾ ಇರುತ್ತೆ. ಆದ್ರೆ ಒಂದಷ್ಟು ಜನ ಏನ್ ಮಾಡ್ಕೊಂತಾ ಇದ್ದಾರೆ ಅಂದ್ರೆ ಅದನ್ನೆಲ್ಲ ಕಾಳಸಂತೆಯಲ್ಲಿ ಮಾರ್ಕೊಂತಾ ಇದ್ದಾರೆ. ಅವ್ರಿಗೆ ಎಷ್ಟು ಬೇಕಾಗಿರುತ್ತೋ ಅದಕ್ಕಿಂತ ಜಾಸ್ತಿ ಅಕ್ಕಿ ಸಿಗ್ತಾ ಇರೋದ್ರಿಂದ ಪ್ರತಿ ತಿಂಗಳು ಕೂಡ ಇವ್ರಿಗೆ 70 ಕೆಜಿ, 50 ಕೆಜಿ, 40 ಕೆಜಿ ಈ ರೀತಿ ಅಕ್ಕಿ ಸಿಗ್ತಾ ಇರೋದ್ರಿಂದ ಅವ್ರು ಹೋಗಿ ಮಾರ್ತಿರೋದ್ರಿಂದ ಒಂದು ಕಡೆ ದುರುಪಯೋಗ ಆಗ್ತಾ ಇದೆ, ಮಿಸ್ಯೂಸ್ ಮಾಡ್ಕೊಂತಾ ಇದ್ದಾರೆ. ನಿಜವಾಗ್ಲೂ ಬಡವರ ಹತ್ರ, ಕೆಲವ್ರ ಹತ್ರ ರೇಷನ್ ಕಾರ್ಡೇ ಇರೋದಿಲ್ಲ. ಕೆಲವು ಬಡವರ ಹತ್ರ ಅಕ್ಕಿ ಪ್ರಮಾಣ ಅಂದ್ರೆ ಕೆಲವ್ರ ಹೆಸರು ಸೇರಿಸಿರೋದಿಲ್ಲ. ಅವ್ರಿಗೆ ಅಕ್ಕಿ ಬೇಕಾಗಿರುತ್ತೆ, ಬಟ್ ಏನು ಮಾಡೋಕ್ಕಾಗದಿರೋ ಪರಿಸ್ಥಿತಿ. ಕೆಲವ್ರು ಮಾತ್ರ ಈ ತರ ಮಾರ್ಕೊಂತಾ ಇದ್ದಾರಲ್ವಾ. ಅದಕ್ಕೋಸ್ಕರ ಈಗ ಯೋಚನೆ ಮಾಡಿ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ 10 ಕೆಜಿ ಅಕ್ಕಿ ಕೊಡ್ತಿದೀವಿ. ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ 5 ಕೆಜಿ ಬರ್ತಿದೆ. ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರದ ಕಡೆಯಿಂದ 5 ಕೆಜಿ ಬರ್ತಿದೆ. ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ 5 ಕೆಜಿ ಅಕ್ಕಿ ಏನ್ ಕೊಡ್ತಾ ಇದ್ದಾರೆ ಎಕ್ಸ್ಟ್ರಾ ನಮ್ಮ ಕಾಂಗ್ರೆಸ್ ಸರ್ಕಾರ, ಅದ್ರ ಬದಲಿಗೆ ಇಂದಿರಾ ಆಹಾರ ಕಿಟ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ 5 ಕೆಜಿ ಅಕ್ಕಿ ಕೊಡ್ತಾರೆ, ಅದ್ರ ಜೊತೆಗೆ ಆಹಾರ ಕಿಟ್ ಇರುತ್ತೆ. ಆಹಾರ ಕಿಟ್ಟಲ್ಲಿ ಏನೇನು ಇರುತ್ತೆ, ಎಷ್ಟು ಕೊಡ್ತಾರೆ ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ ನೋಡಿ ಪ್ಲೀಸ್, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗಬೇಡಿ. 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು, 2 ಕೆಜಿ ಗೋಧಿ, ತೊಗರಿಬೇಳೆ 1 ಕೆಜಿ, ಕಾಫಿ ಪುಡಿ 50 ಗ್ರಾಮ್, ಅಡುಗೆ ಎಣ್ಣೆ ಬಂದು ನಿಮಗೆ 1 ಲೀಟರ್, ಚಹಾ ಪುಡಿ ಬಂದು ಟೀ ಪುಡಿ 100 ಗ್ರಾಮ್ ಕೊಡ್ತೀವಿ ಅಂತ ಘೋಷಣೆನ ಮಾಡಿದ್ದಾರೆ. ಸಕ್ಕರೆ 1 ಕೆಜಿ ನಿಮಗೆ 40ರಿಂದ 50 ರೂಪಾಯಿ ತಗೊಂತಾರೆ. ಉಪ್ಪು ಬಂದು ಒಂದು 20 ರೂಪಾಯಿ ಆಗುತ್ತೆ. ಗೋಧಿ ಬಂದು 60 ರೂಪಾಯಿ ಆಗುತ್ತೆ. ತೊಗರಿಬೇಳೆ ನಿಮಗೆ 150 ರೂಪಾಯಿ ಕೆಲವು ಕಡೆ ತಗೊಂಡ್ರೆ, ಕೆಲವು ಕಡೆ 200 ರೂಪಾಯಿವರೆಗೂ ಕೂಡ ಅದ್ರ ಬೆಲೆ ಇದೆ. ಕಾಫಿ ಪುಡಿ ಬಂದು ನಿಮಗೆ 50 ಗ್ರಾಮ್ ಇರೋದು. ಅಡುಗೆ ಎಣ್ಣೆ ಬಂದು 100 ರೂಪಾಯಿಗಿಂತ ಜಾಸ್ತಿ ಇರುತ್ತೆ. ಸುಮಾರು 300-350 ರೂಪಾಯಿಗಳಿರುವಂತಹ ಒಂದು ಆಹಾರ ಕಿಟ್ನ ನಾವು ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನ ಪಡ್ಕೊಂಡಿದೆ. ಅಂದ್ರೆ ಎಲ್ಲರೂ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಪಡ್ಕೊಂಡಿದ್ದಾರೆ. ಎಲ್ಲಾ ವೆಬ್ಸೈಟ್ಗಳಲ್ಲೂ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಫೋಟೋಸ್ಗಳು ನೋಡಿರ್ತೀರಾ, ಅಪ್ಲೋಡ್ ಆಗಿದೆ. ನಾವು ಈ ತರ ಒಂದು ಆಹಾರ ಕಿಟ್ನ ಕೊಡ್ತೀವಿ ಅಂತ. ಯಾವ ತಿಂಗಳಿಂದ ಕೊಡ್ತಾರೆ, ಇದ್ರ ಬಗ್ಗೆ ಏನಾದ್ರು ಲೇಟೆಸ್ಟ್ ಅಪ್ಡೇಟ್ ಇದೆಯಾ, ಇದ್ರ ಬಗ್ಗೆ ಯಾರಾದ್ರೂ ಅಪ್ಡೇಟ್ ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯಲ್ಲಿರುವಂತಹ ಪುಷ್ಪ ಅಮರನಾಥ್ ಅವರು ಇದ್ರ ಬಗ್ಗೆ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನ ಪಡ್ಕೊಂಡಿದೆ ಆಹಾರ ಕಿಟ್ನ ಕೊಡೋದ್ರ ಬಗ್ಗೆ, ಇಂದಿರಾ ಆಹಾರ ಕಿಟ್ಟು. ಆದ್ರೆ ಅದನ್ನ ಯಾವಾಗ್ಲಿಂದ ನಾವು ಕೊಡ್ತೀವಿ, ಇದೇ ಜುಲೈಯಿಂದ ಬರುತ್ತಾ ಅಥವಾ ಆಗಸ್ಟ್ ತಿಂಗಳಿಂದ ಕೊಡ್ತೀವ ಅನ್ನೋದಕ್ಕೆ ಇನ್ನೂ ಅಪ್ಡೇಟ್ಗಳು ಬಂದಿಲ್ಲ. ಗೌರ್ಮೆಂಟ್ ಕಡೆಯಿಂದ ಅಧಿಕೃತವಾಗಿ ಅಧಿಸೂಚನೆ ನಮ್ಗಿನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದರೆ ಆಹಾರ ಕಿಟ್ ಏನಿದೆ, ಇಂದಿರಾ ಆಹಾರ ಕಿಟ್ಗೆ ಒಂದಷ್ಟು ಜನ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಯೋಜನೆ ಬೇಡ ಅಂತ ಹೇಳ್ತಿದ್ರೆ, ಒಂದೊಂದಷ್ಟು ಜನ ಈ ರೀತಿ ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ, ಇಂದಿರಾ ಆಹಾರ ಕಿಟ್ ಯೋಜನೆ ಬೇಕು ಅನ್ಸುತ್ತಾ ಅಥವಾ ಬೇಡ ಅನ್ಸುತ್ತಾ? ಸುಮಾರು ಜನ ಇದನ್ನ ಮಾರ್ಕೊಂತಿರೋದು ಬಡವರಿಗೆ ಒಂದ್ ಕಡೆ ಅನ್ಯಾಯ ಆಗ್ತಿದೆ ಅನ್ನೋದು ಕೂಡ ಒಂದು ಸತ್ಯನೇ. ತುಂಬಾ ಜನದ ಹತ್ರ ರೇಷನ್ ಕಾರ್ಡೇ ಇರೋದಿಲ್ಲ, ಅಂತವ್ರಿಗೆಲ್ಲ ಕಷ್ಟ ಆಗುತ್ತೆ. ಬಟ್ ಕೆಲವರೆಲ್ಲ 15 ರೂಪಾಯಿ 10 ರೂಪಾಯಿ ಹಂಗೆ ಅಕ್ಕಿನ ಮಾರ್ಕೊಂತಿರೋದು ಬೇಜಾರಿನ ಸುದ್ದಿ ಕೂಡ ಇದೆ. ಮತ್ತೆ ಕೆಲವರು ಗುಣಮಟ್ಟ ಇರುವಂತಹ ಕಿಟ್ನ ಇವರು ಕೊಡೋದಿಲ್ಲ, ಸ್ವಲ್ಪ ಲೋಕಲ್ ಇರುತ್ತೆ, ತೊಗರಿಬೇಳೆ ಚೆನ್ನಾಗಿರೋದಿಲ್ಲ, ಜೊತೆಗೆ ಎಣ್ಣೆ ಚೆನ್ನಾಗಿರೋದು ಕೊಡೋದಿಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಮತ್ತೊಂದಷ್ಟು ಜನ ಸಿಲ್ಲಿ ರೀಸನ್ಸ್ಗಳನ್ನ ಕೊಡ್ತಾರೆ. ನಾವು ಯೂಸ್ ಮಾಡೋ ಎಣ್ಣೆ ಬೇರೆ, ಇವ್ರು ಕೊಡೋ ಎಣ್ಣೆ ಬೇರೆ ಆಗುತ್ತೆ, ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಅಂತ ಎಲ್ಲ ಹೇಳ್ತಾರೆ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಆಹಾರ ಕಿಟ್ ಕೊಡೋದು ಬೆಟರ್ ಅನ್ಸುತ್ತಾ ಅಥವಾ 10 ಕೆಜಿ ಅಕ್ಕಿ ಕೊಡ್ತಿದ್ರಲ್ಲ ಅದೇ ಕೊಟ್ಕೊಂಡು ಹೋಗ್ಲಿ ಅಂತ ಅನ್ಸುತ್ತಾ? ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸಬಹುದು. ಒಂದ್ ಕಡೆ ಅಕ್ಕಿನ ಮಾರ್ಕೊಂತಾ ಇರೋದು, ದುರುಪಯೋಗ ಆಗ್ತಿರೋದು ಎಷ್ಟು ನಿಜಾನೋ, ಒಂದಷ್ಟು ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಕೂಡ ಅಷ್ಟೇ ನಿಜ ಆಗಿದೆ. ನೋಡ್ಬೇಕು ಯಾವಾಗ್ಲಿಂದ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಮತ್ತೊಮ್ಮೆ ಘೋಷಣೆನ ಮಾಡಿ ಒಂದು ಕ್ಲಾರಿಫಿಕೇಶನ್ ಕೊಡುತ್ತೆ ಅಂತ. ಸದ್ಯಕ್ಕೆ ಈ ರೀತಿಯ
ಕಿಟ್ ಕೊಡೋ ಯೋಜನೆ 99% ಕನ್ಫರ್ಮ್ ಆಗಿದೆ. ಯಾವ ತಿಂಗಳಿಂದ ಅನ್ನೋದೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಅಪ್ಡೇಟ್ನ ಕೊಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆದಷ್ಟು ನಿಮಗೆ ಎಲ್ಲ ರೀತಿಯ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಇರೋದಿಲ್ಲ. ನೀವು ಮಿಸ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ನನ್ನ ಮೇಲೆ ನಂಬಿಕೆ ಕೂಡ ಇಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.